ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೇರಿ. ಇದೀಗ ಬಂದ ಬಿಗ್ ಬ್ರೇಕಿಂಗ್. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಇಂದು ಜೈನ ಧರ್ಮಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದು ಮತ್ತು ಶಾಸಕರಾದ ಅಭಯ್ ಪಾಟೀಲ್ ಇವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಬೈಲಹೊಂಗಲನ ಸಮಸ್ತ ಜೈನ ಸಮಾಜದವರು ಶ್ರೀ ಶಿವಾನಂದ ಭಜಂತ್ರಿ ಎಸಿರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜೈನ ಧರ್ಮಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಕಾರಣ ಜೈನ ಧರ್ಮದಲ್ಲಿ ಸಾಕಷ್ಟು ಕುಟುಂಬಗಳು ಆರ್ಥಿಕವಾಗಿ ಹಿಂದುಳಿದವರು ಇದ್ದು ಜೈನ ಧರ್ಮಕ್ಕೆ ಸರ್ಕಾರದ ಯಾವುದೇ ಸಹಾಯ ಸವಲತ್ತುಗಳು ದೊರೆಯದೇ ಇರುವುದು ಒಂದು ವಿಪರ್ಯಾಸವೇ ಸರಿ. ಈ ಒಂದು ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ರೀ ಸಂತೋಷ್ ಭಾವಿ ವಕೀಲರು ಮಾತನಾಡಿ, ಜೈನ್ ಸಮಾಜವು ಶಾಂತಿಯುತವಾಗಿ ಸಮಾಜದಲ್ಲಿ ಬದುಕುವಂತವರು. ನಮ್ಮ ಜೈನ್ ಸಮಾಜವನ್ನು 2A ವರ್ಗಕ್ಕೆ ಸೇರ್ಪಡೆ ಮಾಡಬೇಕು ಹಾಗೂ ಬೆಳಗಾವಿ ಜಿಲ್ಲೆಯ ಹಿರಿಯ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ರವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಹೇಳಿದರು. ನಂತರ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಬಸವರಾಜ್ ದೂತ್ರವರು, ಉತ್ತರ ಪ್ರದೇಶದ ಭಾಗವತ್ ಜಿಲ್ಲೆಯಲ್ಲಿ ಜೈನ್ ದೇವತೆಯ ಮೂರ್ತಿಗಳನ್ನು ವಿರೂಪಗೊಳಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಬಸವರಾಜ್ ದೂತರು, ಶ್ರೀ ಸಂತೋಷ್ ಭಾವಿ, ಸೋಮೇಶ್ವರ್ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಪಾರಿಸಪ್ಪ ಭಾವಿ, ಡಾಕ್ಟರ್ ಸುರೇಂದ್ರ ಕಲ್ಗಟಗಿ, ವಿಜಯ್ ಅಸುಂಡಿ, ಅಶೋಕ್ ಕನಗಾಮಿ, ಬಾಬು ಅಕ್ಕಿ, ಪುಷ್ಪಕ್ ಹನುಮನ್ನವರ್, ಅರವಿಂದ್ ಉಪಾಧ್ಯಾಯ್, ಅನೂಪ್ ಇಂಚಲ್, PG ಮಲ್ಲಾಪುರ್, ನಿಂಗಪ್ಪ ಹನ್ನಿಕೇರಿ, ವಿನೋದ್ ಹನ್ನಿಕೇರಿ ಹಾಗೂ ನೂರಾರು ಧರ್ಮ ಬಾಂಧವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಕ್ಷಯ್ ಕಡರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ. ಜೈನ ಸಮಾಜವನ್ನು ಅಲ್ಪಸಂಖ್ಯಾತ ಸಮಾಜ ಅಂತ ಹೇಳ್ತಾ ಇದೆ ಸರ್ಕಾರ. ಆದರೆ ಅಲ್ಪಸಂಖ್ಯಾತರಿಗೆ ನೀಡುವಂಥ ಯಾವುದೇ ಸವಲತ್ತುಗಳನ್ನು ಜೈನ ಸಮಾಜಕ್ಕೆ ನೀಡದೇ ಇರುವ ಕಾರಣ ಈ ಮನವಿಯ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಜೈನ ಸಮಾಜವನ್ನು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿಸಿ ಅದರಲ್ಲಿ ಬರುವ ಎಲ್ಲ ಸವಲತ್ತುಗಳನ್ನು ಎಲ್ಲ ಜೈನ ಸಮಾಜದವರಿಗೆ ನಿಲುಕುವಂತೆ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ಳಿ. ಈಗಾಗಲೇ ನಮ್ಮ ಜೈನ ಸಮಾಜದವರು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಮೂಲಕ 2Aದಲ್ಲಿ ನಮ್ಮ ಅಂದರೆ 2A ಪ್ರಧಾನದಲ್ಲಿ ಸೇರಿಸ್ಬೇಕಂತೇಳಿ ಈಗಾಗಲೇ ಸಾಕಷ್ಟು ಹೋರಾಟ ಶಾಂತಿಯುತ ಮಾಡಿ ಈಗಾಗಲೇ ಕಳಿಸಿದೆವು. ಯಾವುದೂ ಅದು ಅದೃಷ್ಟಕ್ಕೆ ಬಂದಿಲ್ಲ. ಕಾರಣ ಈ ಸಲ ನಮ್ಮ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರು ಸರ್ಕಾರದ ಒತ್ತಡ ತಂದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 2Aದಲ್ಲಿ ನಮಗೆ ಸೇರಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊತೇವೆ. ಅವರು ಪ್ರೋತ್ಸಾಹಗೊಳ್ಳುತ್ತೆ. ನಂತರ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು. ಸರ್ಕಾರದ ಮಟ್ಟದಲ್ಲಿ ನಾವು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲು ಅವರನ್ನು ವಿನಂತಿಸುತ್ತೇವೆ. 50% ಹಣವನ್ನು ಮೀಸಲಿಡಬೇಕು ಮತ್ತು ಇತ್ತೀಚೆಗೆ ಉತ್ತರ ಪ್ರದೇಶದ ಭಾಗವತ್ ಜಿಲ್ಲೆಯ ಮರಾವಕಲ್ ದಿಗಂಬರ್ ಜೈನ್ ಕಾಲೇಜಿನಲ್ಲಿ ಸ್ಥಾಪಿಸಿದ ಜೈನ ದೇವತೆ ಶ್ರುತಿ ದೇವತೆಯ ಮೂರ್ತಿ ವಿರೂಪಗೊಳಿಸಿರುವುದನ್ನು ಖಂಡಿಸುತ್ತೇವೆ. ತಾವುಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಒತ್ತಡ ತಂದು ಮೂರ್ತಿ ವಿರೂಪಗೊಳಿಸಿದವರ ಮೇಲೆ ಯೋಗ್ಯ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಡ ತರುವುದಾಗಬೇಕು. ಶಾಂತಿಯುತವಾಗಿ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ಜೈನ ಧರ್ಮೀಯರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಿಮ್ಮಿಂದ ನಮ್ಮ ಜೈನ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಯಿದೆ. ಬೈಲಹೊಂಗಲ 28/12/2020 ಸಮಸ್ತ ಜೈನ ಸಮಾಜ ಬೈಲಹೊಂಗಲ.